ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ರುದ್ರಾಯ ನಮಃ. ನಮಸ್ಕಾರ. ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂದ್ರೆ, ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿ ಫಲವನ್ನೇ ನೀವು ನೋಡ್ಬೇಕು. ಎರಡನೇದಾಗಿ ನಾನು ಹೇಳುವಂತದ್ದು, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಅಂತ ಹೇಳಿ, ಆಮೇಲೆ ಏನೇನೋ ಹಸ್ತ ಸಾಮುದ್ರಿಕೆ, ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ. ಆಮೇಲೆ ಯಾವ್ದಾವ್ದು ಒಂದು ಬಾಲಿಶವಾಗಿರುವಂತಹ ರೆಮಿಡೀಸ್ಗಳು, ಹೇಗೆ ಅಂತಂದ್ರೆ ನಂಬರ್ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ರೆಮಿಡೀಸ್ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ ಹೇಳ್ತಾ ಇರ್ತಾರೆ. ಇದು ಯಾವುದೇ ಕಾರಣಗಳೆಲ್ಲ ನಮಗ್ ಹೋಗ್ಬೇಡಿ. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತೆ ಮಾತ್ರ ನಾವು ಜ್ಯೋತಿಷ್ಯವನ್ನ ನೋಡ್ಬೇಕಾಗತ್ತೆ. ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷ್ಯರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನು ಸೃಷ್ಟಿ ಮಾಡಿದ ಜ್ಯೋತಿಷ್ಯರಿಂದ ದೂರ ಇದೆ. ಹಾಗೇನೆ ಕಾಸ್ಟ್ಲಿ ಪೂಜೆ, ಕಾಸ್ಟ್ಲಿ ರುದ್ರಾಕ್ಷಿಗಳು, ಜೆಮ್ ಸ್ಟೋನ್ಗಳು, ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ. ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು. ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ, ಈ ಜನ್ಮದಲ್ಲಿ ನಾವೇನ್ ಫಲಗಳನ್ನು ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ. ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ, ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು, ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಘಟನೆಗಳನ್ನ ನಾವು ಒಪ್ಕೋಬಹುದು, ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಜಮ್ಸ್ಟೋನ್ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ. ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು. ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿ, ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ. ಇದ್ರಲ್ಲಿ ತುಲಾ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ಅಶ್ವಿನ ಮಾಸದಲ್ಲಿ ನಡಿಬಹುದಂತ ಘಟನೆಗಳ ಬಗ್ಗೆ ನಾವು ನೋಡೋದಾದ್ರೆ, ನಾನು ಯೂಶುವಲ್ ಆಗಿ ಅಪ್ಲೈ ಮಾಡುವಂತದ್ದು ಫಲದೀಪಕದಲ್ಲಿ ಕೊಟ್ಟಿರುವಂತಹ ರಾಶಿ ಭವಿಷ್ಯಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ನ ಮಾತ್ರ ನಾನು ಹೆಚ್ಚು ಉಪಯೋಗ ಮಾಡ್ತೀನಿ. ತುಂಬಾ ಜ್ಯೋತಿಷರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ ನಂಬರ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ನಂಬರ್ ಮೇಲೆ ಹೇಳ್ತಾ ಹೋಗ್ತಾರೆ. ಈ ಒಂದೇ ನಂಬರ್ ಅಲ್ಲಿ ಒಂದೇ ಡೇಟ್ ಎಷ್ಟೊಂದು ಜನ ಹುಟ್ಟಿರ್ತಾರೆ. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ಹಾಗೇನೆ ರಾಶಿ ಭವಿಷ್ಯ ಕೂಡ ನಮ್ಮ ಒಂದು ಜ್ಯೋತಿಷದ ಗ್ರಂಥಗಳಲ್ಲಿ ಏನ್ ಬಂದಿದೆ ಅದನ್ನ ನೋಡ್ಬೇಕಾದ್ರೆ, ಈ ಫಲದೀಪಕದಲ್ಲಿ ಬರ್ದಿರುವಂತಹ ಹಲವಾರು ವಿಚಾರಗಳನ್ನ ಅಪ್ಲೈ ಮಾಡಿ ರಾಶಿ ಭವಿಷ್ಯಕ್ಕೆ ಹೇಳ್ತಿರುವಂತದ್ದು. ಬಟ್ ಆದ್ರೂ ಕೂಡ ಒಂದು ಘಟನೆಗೆ ನಿರ್ದಿಷ್ಟವಾಗಿ ನಾವು ಹೋಗ್ಬೇಕು ಅಂತಂದ್ರೆ ನಾವು ಜಾತಕ ದಶೆನ ನೋಡ್ಬೇಕಾಗತ್ತೆ. ಸೊ ಈಗ ತುಲಾ ರಾಶಿಯಲ್ಲಿ ಇರುವಂತಹ ಕುಜಗ್ರಹ ಇದು ಅನವಶ್ಯಕ ಕಿರಿಕಿರಿಗಳನ್ನ, ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಕುಟುಂಬದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ವಾಹನಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ತುಂಬಾ ಜನಕ್ಕೆ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡುವಂತದ್ದು ಎಲ್ಲ ಒಂದು ಇರುತ್ತೆ. ತುಲಾರಾಶಿಯವರು ಸೌಂದರ್ಯ ಆರಾಧಕರು. ಅಂದ್ರೆ ಬಟ್ಟೆಗಳಿಗೆ, ಸಂಗೀತಕ್ಕೆ, ಮೋಜು ಮಸ್ತಿಗಳಿಗೆ ಖರ್ಚು ಮಾಡುವಂತ ಸ್ವಭಾವದವರಾಗಿರ್ತಾರೆ. ಯೂಶುವಲ್ ಆಗಿ ತುಲಾರಾಶಿ ಜೀವನ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಳ್ಳುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ, ವೆಹಿಕಲ್ ಆಕ್ಸಿಡೆಂಟ್ಗಳು, ಸಣ್ಣ ಪುಟ್ಟ ಪೆಟ್ಟುಗಳು ಬೀಳೋ ಸಾಧ್ಯತೆ ಇರುತ್ತೆ. ಕೇರ್ಫುಲ್ ಆಗಿರಿ. ಆಮೇಲೆ ದಾಂಪತ್ಯದಲ್ಲೂ ಕೂಡ ಬಿರುಕುಗಳು ಅಷ್ಟೊಂದಾಗಿಲ್ಲ. ಸಪ್ತಮಾಧಿಪತಿ ಆ ಲಗ್ನದಲ್ಲಿ ಇರುವಂತದ್ದು, ರಾಶಿಯಲ್ಲಿ ಇರುವಂತದ್ದು ವಿವಾಹದ ಯೋಗವನ್ನು ಕೂಡ ಕೊಡ್ತಾನೆ. ಈಗ ನಾಳೆ ಜ್ಯೋತಿಷದ ಪ್ರಕಾರವಾಗಿ ಏನಂತಂದ್ರೆ, ಗಂಡಸಿನ ಜಾತಕದಲ್ಲಿ ಶುಕ್ರನನ್ನ ಹೆಂಡತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಸ್ತ್ರೀಯಾಗಿ. ಹಾಗೇನೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಕುಜನನ್ನ ಗಂಡನನ್ನಾಗಿ ಅವರು ಜ್ಯೋತಿಷದಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು ಯೂಶುವಲ್ ನಿಜ ಕೂಡ. ಯಾಕೆಂದ್ರೆ ಕುಜಗ್ರಹ ಬಂದು ಯಾವಾಗಲೂ ಕೂಡ ಹೆಣ್ಮಕ್ಳ ಜಾತಕದಲ್ಲಿ ಗಂಡನಾಗಿ ನೋಡ್ಬೇಕಾಗದ. ಅದನ್ನ ಅಫ್ಲಿಕ್ಟೆಡ್ ಆಗಿದ್ರೆ, ತುಂಬಾ ಪಾಪಗ್ರಹಗಳಿಂದ ಹೆಚ್ಚಿಯಾಗಿದ್ರೆ ಅವ್ರಿಗೆ ಮ್ಯಾರಿಟಲ್ ಇಶ್ಯೂಸ್ ಬರುತ್ತೆ. ಸೊ ಹೀಗೆ ಕುಜಗ್ರಹದ ಜೊತೆಯಲ್ಲಿ ಪಂಚಮದಲ್ಲಿ ರಾಹು ಇರುವಂತದ್ದು, ಸಂತಾನದಲ್ಲಿ ಸಮಸ್ಯೆಗಳು, ಮಕ್ಕಳಿಂದ ಮಾನಸಿಕ ಕಿರಿಕಿರಿಗಳು, ತೊಂದರೆಗಳು ಆಗೋ ಸಾಧ್ಯತೆ, ಮಕ್ಕಳಿಂದ ನೋವಾಗೋ ಸಾಧ್ಯತೆ ಇರುತ್ತೆ. ಹಾಗೇನೆ 11ನೇ ಮನೆಯಲ್ಲಿ ಕೇತು ಇರುವಂತದ್ದು ಕೂಡ ಅನವಶ್ಯಕವಾಗಿರುವಂತಹ ಫೈನಾನ್ಷಿಯಲ್ ಲಾಸ್ ಆಗ್ಬೋದು. ಕೆಲವರಿಗೆ ಅತಿಯಾಗಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಇರ್ತಾರೆ. ಖಂಡಿತವಾಗಿ ಇನ್ವೆಸ್ಟ್ಮೆಂಟ್ಗಳನ್ನ ಈ ಮಾಸದಲ್ಲಿ ಅವಾಯ್ಡ್ ಮಾಡಿ. ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಕೇತು 11ನೇ ಮನೆ ಇರೋದು ಒಳ್ಳೆಯದಲ್ಲ. ಮತ್ತೆ ಇದು ಅಣ್ಣನಿಗೆ ಅಥವಾ ಅವ್ರಿಗಿಂತ ಹಿರಿಯ ರಕ್ತ ಸಂಬಂಧಿಗಳಿಗೆ ಒಳ್ಳೆಯ ಮಾಸ ಅಲ್ಲ. ಇದ್ರ ಜೊತೆಯಲ್ಲಿ 6ನೇ ಮನೆಯಲ್ಲಿ ಶನಿಗ್ರಹ ಇರುವಂತದ್ದು ಯೂಶುವಲ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ, ಇವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ, ಬೋನ್ಸ್ ಮಸಲ್ಸ್ ರಿಲೇಟೆಡ್ ಇಶ್ಯೂಸ್ ಗಳನ್ನ ಇದು ಕೊಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಲಾರಾಶಿಯವರಿಗೆ ಅಷ್ಟು ಉತ್ತಮ ಟೈಮ್ ಏನಲ್ಲ. ಮತ್ತೆ 12ನೇ ಮನೆಯಲ್ಲಿ ಶನಿ ಇರುವಂತದ್ದು ಅನವಶ್ಯಕ ಓಡಾಟಗಳನ್ನ ಕ್ರಿಯೇಟ್ ಮಾಡಬಹುದು. ಅನವಶ್ಯಕ ಓಡಾಟಗಳು 11ನೇ ಮನೆ 12ನೇ ಮನೆ ಇರೋದ್ರಿಂದ ಯೂಶುವಲ್ ಆಗಿ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಟ್ರೇಡಿಂಗು,
ಗ್ಯಾಂಬ್ಲಿಂಗ್ ತರದ್ ಯಾವ ಕಾರಣಕ್ಕೂ ಅವಾಯ್ಡ್ ಮಾಡಿ. ಈಗ ಕೆಲವನ್ನ ಗ್ಯಾಂಬ್ಲಿಂಗ್ ನೇಚರ್ ಇರುವಂತಹ ಎಲ್ಲಾ ಇದನ್ನ ಏನಿದೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು, ಮತ್ತೆ ಬಿಟ್ಟು ಬಿಡೋದು ಒಳ್ಳೇದು. ಯಾಕೆಂದ್ರೆ ಒಂದು ಪ್ಯೂರ್ ಒಂದು ಬಿಸ್ನೆಸ್ ತರ ಇನ್ಕಮ್ ನ ಸರಿಯಾಗಿ ಗೇಜ್ ಮಾಡುವಂತ ಸ್ಥಿತಿ ಇದ್ರೆ ಒಳ್ಳೇದು. ನಮಗೆ ಕಣ್ಣು ಮುಂದೆ ಬರದೇ ಇರುವಂತದ್ದು ನಾವು ಅಳತೆ ಮಾಡಕ್ ಆಗದಿರುವಂತದ್ದು, ಗೆಸ್ ಮಾಡಕ್ ಆಗದಿರುವಂತದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಮಾಡಬೇಡಿ. ಬಟ್ ಇದು ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯದು. ವಿವಾಹದ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಅಷ್ಟು ಒಳ್ಳೆಯದಾಗಿಲ್ಲ. ವಿದೇಶದಲ್ಲಿರುವಂತವ್ರಿಗೆ ಬಹಳ ಒಳ್ಳೆಯದಾಗಿದೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಅಥವಾ ಜಾಬ್ ಅಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿರುವಂತವ್ರಿಗೆ ಬಹಳ ಚೆನ್ನಾಗಿದೆ. ಹಾಗೇನೆ ಟ್ರಾನ್ಸ್ಫರ್ ಗೆ ಪ್ರಯತ್ನ ಮಾಡ್ತಿರುವಂತವ್ರು ಕೂಡ ಚೆನ್ನಾಗಿದೆ ತುಲಾರಾಶಿ.